ಹೇಳಿ ದೇವಸನ. ನಾನೇನ್ ಹೇಳೋದು ವಿರಾಟ್, ಹೊಸದಾಗ್ ಮದ್ವೆ ಆಗಿರೋದು ನೀವು. ಹೇಗ್ ನಡೀತಿದೆ ದಾಂಪತ್ಯ? ದಾಂಪತ್ಯ ಅನ್ನೋ ಪದದಲ್ಲೇ ಪತ್ಯ ಅನ್ನೋ ಶಬ್ದ ಇದೆಯಲ್ಲ. ಲೈಫ್ ಕೂಡ ಡಯಟ್ ಪ್ರೋಸೆಸ್ ನಲ್ಲೇ ನಡೀತಾ ಇದೆ. ಏನ್ ವಿರಾಟ್ ಇದು? ಖುಷಿ ಪಟ್ಕೊಂಡ್ ಮಾತಾಡ್ತೀರಾ ಅಂತಂದ್ರೆ ಖುಷಿನೇ ಇಲ್ದೇ ಇರೋರ್ ತರ ಮಾತಾಡ್ತಿದ್ದೀರಲ್ಲ, ಏನಾಯ್ತು ವಿರಾಟ್? ಏನಿಲ್ಲ ಬಿಡಿ ದೇವಸೇನ. ಮಾಮ್ ಹೇಗಿದ್ದಾರೆ? ನನ್ ಫ್ಯಾಮಿಲಿ ವಿಷಯ ಬಿಡಿ, ಮೊದ್ಲು ನಿಮ್ ಲೈಫ್ ಏನಾಗಿದೆ ಅಂತ ಹೇಳಿ. ನಂದಿನಿ ಮತ್ತೆ ನಿಮ್ಮ ನಡುವೆ ಎಲ್ಲ ಚೆನ್ನಾಗಿದೆ ತಾನೆ? ಅವಳ ಬಗ್ಗೆ ಅರ್ಥನೇ ಮಾಡ್ಕೊಳೋದಕ್ಕಾಗ್ತಿಲ್ಲ ದೇವಸೇನ. ಒಂದೊಂದ್ಸಲ ಒಂದೊಂದ್ ತರ ಬಿಹೇವ್ ಮಾಡ್ತಾಳೆ. ವಿರಾಟ್, ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡತ್ತೆ. ನಿಮ್ಮಿಬ್ರು ಮಧ್ಯೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇರಬಾರ್ದು ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲ ದೇವಸೇನ. ಏನೇನೋ ಮಾತಾಡ್ತಾಳೆ. 24 ಗಂಟೆ ಅಪ್ಪ ಅಪ್ಪ ಅಂತ ಹೇಳ್ತಿರ್ತಾಳೆ. ಅವ್ರ ಅಪ್ಪನೂ ಸರಿಗಿದ್ದಾರೆ. ಈ ಟೈಮಲ್ಲೇ ಎಲ್ಲೋ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರಂತೆ ವಿರಾಟ್? ಏನೋ ಗೊತ್ತಿಲ್ಲ. ಆದ್ರೆ ನಂದಿನಿ ಮಾತ್ರ ಬೇರೆನೆ ಮಾತಾಡ್ತಿದ್ದಾಳೆ. ಅಪ್ಪ ಕಳ್ದೋದ್ರು ಅಂತಾಳೆ. ಆಮೇಲೆ ಏನು? ಇನ್ನೊಂದ್ಸಲ ಹೇಳಿ. ಅವ್ರಪ್ಪ? ಅಪ್ಪ ಕಳ್ದೋದ್ರಂತೆ. ಯಾವ್ದೋ ಪ್ರಾಣಿ ಬಂದು ಎತ್ಕೊಂಡು ಹೋಯ್ತಂತೆ. ಹುಡ್ಕೋಣ ಅಂದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತಾಳೆ. ಅವತ್ತು ವಿರಾಟ್ ಬದಲು ಯಾರೋ ಬಂದಿದ್ದು, ಅವರು ನಾಗಲೋಕಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ದು, ಸಾಲದಕ್ಕೆ ಪರಮೇಶಿ ಅವ್ರನ್ನ ಪನ್ನಗ ಅಂತ ಹೇಳಿದ್ದು. ಇದನ್ನೆಲ್ಲ ಕೇಳ್ತಿದ್ರೆ ನಂದಿನಿ ಮತ್ತೆ ಪರಮೇಶಿ ಅವರು ನಾಗಲೋಕಕ್ಕೆ ಸಂಬಂಧಪಟ್ಟವರು ಅನಿಸ್ತಿದ್ಯಲ್ಲ. ಇದ್ರ ಹಿಂದೆ ಏನೋ ಇದೆ. ಹಲೋ ದೇವಸೇನಾ? ದೇವಸೇನಾ? ಹಾ ವಿರಾಟ್. ಸತ್ಯ ಹೇಳ್ತೀನಿ ದೇವಸೇನಾ. ಮದ್ವೆಗ್ ಮುಂಚೆ ನೋಡಿ ನಂದಿನಿನೇ ಬೇರೆ, ಮದ್ವೆ ಆದ್ಮೇಲೆ ನೋಡ್ತಾ ಇರೋ ನಂದಿನಿನೇ ಬೇರೆ. ಇವಳು ಅವಳೇನ ಅನ್ಸತ್ತೆ. ಬಿ ಕಾಮ್ ವಿರಾಟ್, ಎಲ್ಲಾನು ಸರಿ ಹೋಗುತ್ತೆ. ಇಫ್ ಯು ಡೋಂಟ್ ಮೈಂಡ್, ನಾನ್ ಮತ್ತೆ ನಿಮಗ್ ಕಾಲ್ ಮಾಡ್ಲಾ? ಶ್ಯೂರ್ ದೇವಸೇನಾ, ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಬಾಯ್ ವಿರಾಟ್. ಬರಬೇಕು ನಂಬೂದ್ರಿ ಗುರುಗಳು. ಪರವಾಗಿಲ್ಲ ಶರ್ಬಾ, ಆಂತರ್ಯದ ಕಣ್ಣುಗಳು ಎಚ್ಚರವಾಗೇ ಇದೆ. ನಿಮ್ಮ ಶಿಷ್ಯ ಅಲ್ವಾ ಗುರುಗಳೇ? ಕಲ್ತ್ಕೊಂಡಿದ್ದೀನಿ. ಆಂತರ್ಯದ ಕಣ್ಣುಗಳು ಎಚ್ಚರವಾದಾಗ ನೀಚ ಕೆಲಸ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ ಶರ್ಬಾ. ನಾನು ಮನೋನಿಗ್ರಹ ಮಾಡ್ಕೊಂಡಿದ್ದೀನಿ ಗುರುಗಳೇ. ಅದು ಕೆಟ್ಟದಾಗಿದ್ರು ಅದನ್ನ ಒಳ್ಳೇದು ಅಂತ ನನ್ ಮನ್ಸು ಒಪ್ಕೊಳ್ಳೋ ಹಾಗೆ ಮಾಡಿದ್ದೀನಿ. ಶರಬಾ, ನಿನ್ ಹತ್ರ ಮಾತಾಡಿ ಸಮಯ ಕಳಿಯೋದಕ್ಕೆ ನಾವಿಲ್ಲಿಗೆ ಬಂದಿಲ್ಲ. ಸಮಯ ಕಳಿಬೇಕು, ಬನ್ನಿ ಮಾತಾಡೋಣ ಅಂತ ನಾನು ನಿಮ್ಮನೇನ್ ಕರೆದಿಲ್ಲ. ಬಂದ್ ವಿಷಯ ಹೇಳಿ ತೊಲಗ್ತಿರ್ಬೋದು. ಪನ್ನಗ ಎಲ್ಲಿ ಶರ್ಬಾ? ನಂದಿನಿನೋ ಕೇಳಿ ಹೇಳ್ತಾಳೆ. ನೀನ್ ಬಚ್ಚಿಟ್ಟಿರೋ ವ್ಯಕ್ತಿ ನಂದಿನಿನ್ ಕೇಳಿದ್ರೆ ಅವಳಿಗೆ ಹೇಗ್ ಗೊತ್ತಾಗತ್ತೆ? ಮರ್ಯಾದೆಯಿಂದ ಹೇಳ್ತಿದ್ದೀನಿ ಶರಬಾ, ಪನ್ನಗನ್ನ ನಮ್ ಕೈಲಿ ಒಪ್ಸಿ ಪ್ರಾಣ ಉಳಿಸ್ಕೋ. ಪ್ರಾಣ? ಪ್ರಾಣ? ತ್ರಿಶೂಲ, ಕೆಲವೊಂದು ಪದಗಳು ನನ್ ಸರಿ ಕೇಳಿಸೋದೇ ಇಲ್ಲ. ಇನ್ನೊಂದ್ಸಲ ಹೇಳು. ಪ್ರಾಣ ಉಳಿಬೇಕು ಅಂದ್ರೆ ಪನ್ನಗನ್ನ ಒಪ್ಸು ಅಂತ ಹೇಳ್ದೆ. ತ್ರಿಶೂಲ, ನನಗೆ ಹೇಗ್ ಕೇಳಿಸ್ತು ಅಂದ್ರೆ, ಪರಮೇಶಿ ಪ್ರಾಣನ ಒಂದು ಉಳಿಸ್ಬಿಡು, ಬೇಕಾದ್ರೆ ನಾನೇ ಕಾಲಚಕ್ರನ ತಗೊಂಡ್ ಬರ್ತೀನಿ ಅನ್ನೋ ಹಾಗೆ ಕೇಳಿಸ್ತು.
ಆಗ್ಲಿ ತ್ರಿಶಲ, ಕಾಲಚಕ್ರನ ತಂದ್ಕೊಟ್ಟು ಪರಮೇಶಿನ ಕರ್ಕೊಂಡು ಹೋಗು. ನೀನ್ ಆಟ ಆಡ್ತಿರೋದು ಭಾವನೆಗಳ ಜೊತೆ ಶರಭ. ಯುದ್ಧ ಇರೋದು ನನ್ನ ನಿಮ್ಮ ಮಧ್ಯೆ. ಈ ಮಧ್ಯದಲ್ಲಿ ನಾವು ಬೇಡ, ನಮ್ಮ ಸವಾಸನು ಬೇಡ ಅಂತ ದೂರದಲ್ಲಿ ಬದುಕ್ತಾ ಇರೋರ್ನ ಎಳ್ಕೊಂಬಂದು ಯಾಕೋರ್ಗೆ ಹಿಂಸೆ ಕೊಡ್ತಿದ್ಯಾ? ಯುದ್ಧ ನಮ್ಮಿಬ್ರ ಮಧ್ಯೆನೇ ಇರ್ಲಿ ಅಂದವಳು ಅವಳನ್ ಕಾಪಾಡೋದಕ್ಕೆ ನೀನ್ ಯಾಕೆ ಮುಂದೆ ಬಂದಿದ್ಯಾ? ನಿಧಾನಕ್ಕೆ ಅವಳನ್ನ ನಮ್ಮ ಮೇಲೆ ಎತ್ಕಟ್ಟೋದಕ್ಕಲ್ವಾ? ಇಲ್ಲೇ ಈ ಕ್ಷಣ ನಿಮ್ಮಿಬ್ಬರನ್ನು ಮುಗಿಸ್ಬಿಡ್ತಾ ಇದ್ದೆ. ಆದ್ರೆ ನಿಮ್ಮಿಬ್ಬರ ಬೇಟೆ ಸರ್ಪಣಿಕಾ ದೇವಿದು. ಸರ್ಪಣಿಕಾ ದೇವಿನೇ ನಿಮ್ಮನ್ನ ಸಾಯಿಸ್ಲಿ ಅಂತ ಬಿಡ್ತಾ ಇದ್ದೀನಿ. ಅವತ್ತು ನೀ ನನ್ನ ಹತ್ರ ಪಾಠ ಕಲಿಯಕ್ ಬಂದಿದ್ದೆ, ನಾನು ಕಲಿಸ್ದೆ. ಇವತ್ತು ನೀನು ಬೇಡ ಅಂದ್ರು ನಿನಗ್ ಪಾಠ ಕಲಿಸೋ ಅನಿವಾರ್ಯತೆ ನೀನೇ ತಂದ್ಕೊಂಡಿದ್ಯಾ. ನನ್ನ ಶಕ್ತಿ ಗೊತ್ತಿದೆ ಮುದ್ಯಾ, ಗೊತ್ತು. ಯಾಕೆ ತಲೆ ಕೆಡಿಸ್ಕೋತ್ಯಾ? ನಿನ್ನ ಕೈಲಾಗೋ ಶಕ್ತಿನ ಪ್ರಯೋಗ ಮಾಡು. ಕಾಳಿ ಕರಾಳಿ ಚಂಡ ಪ್ರಚಂಡ ಧೀಮಹಿ ವಿದ್ಮಹ ರಕ್ತಾಕ್ಷಿ ಆವಾಹಯಾಮಿ ದುಷ್ಟಂ ಶಕ್ತಿಂ ನಾಶಂ ಕುರು. ದುಷ್ಟಂ ಶಕ್ತಿಂ ನಾಶಂ ಕುರು. ಬಿಡಿ ಶಂಕಪಾಲರೆ, ಈ ಶರಭಂಗೆ ಹೇಗೆ ಪಾಠ ಕಲಿಸ್ಬೇಕು, ಪನ್ನಗನ್ನ ಹೇಗೆ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ನ ಶಕ್ತಿ ನಿನಗೆ ಪರಿಚಯ ಆಗ್ಬೇಕು ಅಂತ ಅನ್ಸುತ್ತೆ. ಆಗ್ಲಿ ತ್ರಿಶಲ. ನಂದಿನಿ, ಕೈ ಸುಟ್ಕೊಂಡ್ಯಾ? ಇಲ್ಲ ಮಾವ. ಅಲ್ಲಮ್ಮ, 2 ದಿವಸ ರಿಲ್ಯಾಕ್ಸ್ ಮಾಡಿ ಕೆಲ್ಸಕ್ಕೆ ಬರ್ಬೋದಿತ್ತಲ್ವಾ? ಓ, ನೀನ್ ಸುಮ್ನೆ ಇರೋದನ್ನ ನೋಡಿ ಈ ಮನೆಯವ್ರಿಗೆ ಸುಮ್ನೆ ಇರೋದಕ್ಕೆ ಆಗ್ತಿಲ್ಲ ಅಂತ ಕಾಣುತ್ತೆ. ಆಯ್ತಮ್ಮ, ನೀನ್ ಹೋಗಿ ಸುಧಾರ್ಸ್ಕೋ, ನಾನು ಅಡಿಗೆ ಮಾಡ್ತೀನಿ. ಇಲ್ಲ ಮಾವ. ಅಲ್ಲಮ್ಮ, ನಿನ್ ಕೈ. ಇಲ್ಲ ಮಾವ, ನಾನೇ ಮಾಡ್ತೀನಿ ಬಿಡಿ. ನಿಮ್ಗೆ ಕಾಫಿ ಏನಾದ್ರು ಬೇಕಾ? ಇಲ್ಲಮ್ಮ, ಬೇಡ. ನೀನು ಹುಷಾರಾಗಿ ಕೆಲಸ ಮಾಡು. ಓಕೆ, ಹುಷಾರು. ತರಕಾರಿಯಲ್ಲಿ ಮಾವನೇ ಕೇಳ್ಬೋದಾಗಿತ್ತಲ್ವಾ? ಏನ್ ಮಾಡೋದು?
ಏಯ್, ಅಡ್ಗೆ ಆಯ್ತಾ? ಸ್ಪೂನ್ ಕೊಡು, ಟೇಸ್ಟ್ ನೋಡ್ಬೇಕು. ಸೊಸೆ ಆದವಳು ಹಾಲುಕ್ಕಿಸ್ತಾಳೆ. ನೀನೇನೆ ಮಾಡಿದ ಅಡಿಗೆನೆಲ್ಲ ಕೆಳಗ್ ಬೀಳಿಸ್ಬಿಟ್ಟಿಯಲ್ಲ. ಇದನ್ನೇನ ನಿಮ್ಮಪ್ಪ ಹೇಳ್ಕೊಟ್ಟಿದ್ದು? ಅವನಿಗೇನಾದ್ರೂ ಗೊತ್ತಿದ್ರಲ್ವಾ ನಿನಗೆ ಹೇಳ್ಕೊಡಕ್ಕೆ? ಅತ್ತೆ, ನೀವು ನನ್ನ ತಂದೆ ಬಗ್ಗೆ ಏಯ್, ಮಾತ್ ಬೇಡ. ಹೋಗ ಅಡಿಗೆ ಮಾಡು. ನನ್ನ ಮಗ ಬರೋ ಹೊತ್ತಾಯ್ತು. ನನ್ನ ಮಗ ಹಸಿವು ತಡೆಯೋದಿಲ್ಲ. ಅವನು ಒದ್ದಾಡೋದನ್ನ ನೋಡೋಕ್ ನನ್ ಕೈಲಾಗೋದಿಲ್ಲ. ಹೋಗೋ. ಏಯ್ ನಂದಿನಿ, ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ದು ಅದನ್ನ ನೀನ್ ಮಾಡಿದೀಯಾ. ಇನ್ನು ಮೇಲೆ ನಿನ್ನ ಕೈಲಿ ಯಾವ್ದು ಆಗೋದಿಲ್ವೋ ಅದನ್ನೇ ನಾನು ಮಾಡಿಸ್ತೀನಿ. ಗೆಟ್ ರೆಡಿ ಟು ಫೇಸ್. ಬೇಡ ತ್ರಿಶಲ, ಇವತ್ತು ಇದು ಬೇಡ. ಇಲ್ಲಿಂದ ಹೊರಡೋಣ, ನಡಿ. ಶಂಖಪಾಲರೇ, ನನ್ ಕಾಯಿ ಬಿಡಿ, ತಡಿಬೇಡಿ ನನ್ನನ್ನ. ಇವತ್ತು ನಾನು ಸುಮ್ಮನೆ ಬಿಡೋದಿಲ್ಲ. ಇಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಇವತ್ತಿ ಯುದ್ಧ ಬೇಡ, ಇಲ್ಲಿಂದ ಹೊರಡೋಣ ಬಾ. ಶಂಖ, ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಎಲ್ಲೂ ಹೋಗ್ಬೇಕಾದವಳನ್ನ ತಡೆದು ಕೆಲಸ ಮಾಡಿಸ್ಕೋತಾ ಇದ್ದಾರೆ. ಏನ್ ಮಾಡ್ತಿದ್ಯಾ ನಂದಿನಿ? ನಂದಿನಿ,
ಈ ಕಡೆ ಬಾ, ನಾನ್ ತೊಳ್ಕೊಡ್ತೀನಿ. ಆಗಲ್ಲ ವಿರಾಟ್. ರೀ, ನೀನ್ ನನ್ನ ವಿರಾಟ್ ಅಂತಾನೆ ಕರಿಬಹುದು. ಸೈಡ್ಗೆ ಬಾ, ನಾನ್ ತೊಳ್ಕೊಡ್ತೀನಿ. ಎಲ್ಲ ನಾನೇ ಮಾಡ್ಬೇಕು ಅಂತ ಅತ್ತೆ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಗೀಡರ್ ಎಲ್ಲ ಇರ್ಲಿ, ಪರವಾಗಿಲ್ಲ. ನಾನ್ ಹೇಳೋದ್ ಕೇಳು. ಬಾ ಈ ಕಡೆ. ಏನ್ ನಂದಿನಿ, ಮೈ ಕೈ ಎಲ್ಲ ಇಷ್ಟೊಂದು ಸುಡ್ತಾ ಇದೆ? ಹುಷಾರಿಲ್ವಾ? ನನಗೇನೂ ಆಗಿಲ್ಲ. ಬುದ್ಧಿ ಇದೆಯಾ ನಿನ್ಗೆ? ಜ್ವರ ಬಂದಿದ್ರು ಈ ಕೆಲಸ ಎಲ್ಲ ಮಾಡ್ಬೇಕಾ? ಹೋಗ್ ಕೂತ್ಕೋ. ಪರವಾಗಿಲ್ಲ ವಿರಾಟ್. ನಾನ್ ಹೇಳೋದ್ ಕೇಳು. ಬಾ ಕೂತ್ಕೋ. ಬಾ ಬಾ ಕೂತ್ಕೋ ಅಲ್ಲಿ. ನಂದಿನಿ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅದು ಅನ್ನಕ್ಕಿಡ್ಬೇಕು, ಲೇಟ್ ಆಗ್ತಿದೆ. ನಾನು ಇಡ್ತೀನಿ. ಅಕ್ಕಿ ಎಲ್ಲಿದೆ ಹೇಳು. ಇಲ್ಲ ಪರವಾಗಿಲ್ಲ, ನಾನೇ ಇಡ್ತೀನಿ. ಇಲ್ಲಿದೆ. ನಂದಿನಿ, ಏನ್ ಮಾಡ್ತಿದ್ಯಾ? ನೀರಲ್ಲಿ ಕೈ ಹಾಕಿದ್ರೆ ಜ್ವರ ಜಾಸ್ತಿ ಆಗತ್ತೆ. ನೀನ್ ಬಿಡು. ನಿನ್ನ ಮಾತಿಗೆ ಕಾದಿರುವೆ ದಿನವೆಲ್ಲ, ಒಂದು ಗೆರೆ ಹಾಕು. ನಾನ್ ಮಾಡ್ತೀನಿ ಬಿಡಿ. ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ, ಬಾಳಲಾರೆ ಬೇರಾಗಿ. ನಿನ್ನಿಂದಲೇ ಕಲಿತೆ ಪ್ರೀತಿಯ, ನೀನೇ ನನ್ನ ಎಲ್ಲ ಆಶಯ. ನಿನ್ನಿಂದಲೇ ಕಲಿತೆ ಪ್ರೀತಿಯ. ನಾನ್ ಕಟ್ ಮಾಡ್ತೀನಿ, ಕೊಡು.